ನಮಸ್ತೆ. 10/6/2025 ಮಂಗಳವಾರ ಶುಕ್ಲ ಪಕ್ಷ. ಚತುರ್ದಶಿ ಇದೆ. 11 ಗಂಟೆ 35 ನಿಮಿಷ 45 ಸೆಕೆಂಡ್ವರೆಗೂ, ಅಂದರೆ ಬೆಳಗ್ಗೆವರೆಗೂ. ಆಮೇಲೆ ಬರುವಂಥದ್ದೇ ಹುಣ್ಣಿಮೆ. ಅಂದರೆ ಒಂದು ದಿನದಲ್ಲಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಬರುತ್ತೆ ಅಂತಂದರೆ ಹಿಂದಿನ ದಿನ ಚತುರ್ದಶಿಯಾಗೇ ಇರುತ್ತದೆ. ಈ ರೀತಿಯಾಗಿ ಇವತ್ತಿನ ದಿನ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಹುಣ್ಣಿಮೆಯ ದಿನ ಇವತ್ತು ಪ್ರಾರಂಭವಾದರೂ ನಾಳೆಯೂ ಹುಣ್ಣಿಮೆ ಇನ್ನೂ ಉಳಿದಿರುತ್ತದೆ. ನಾಳೆ ಮಧ್ಯಾಹ್ನ 1 ಗಂಟೆ 13 ನಿಮಿಷ 28 ಸೆಕೆಂಡ್ವರೆಗೆ ಹುಣ್ಣಿಮೆ ಇದೆ. ಮತ್ತು ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತಿನ ನಕ್ಷತ್ರ ಅನುರಾಧ. ಸಂಜೆ 6 ಗಂಟೆ 1 ನಿಮಿಷ 32 ಸೆಕೆಂಡ್ವರೆಗೆ ಅನುರಾಧ ಇದೆ. ಆ ಅನುರಾಧ ನಕ್ಷತ್ರ ಇವತ್ತಿನ ದಿನದಲ್ಲಿ ಕ್ಷಯ ಅನ್ನುವ ಒಂದು ರೂಪವನ್ನು ತಾಳುತ್ತೆ, ಅಂದರೆ ಕರಗುತ್ತೆ ಅಂತ ಅರ್ಥ. ಹಂಗಾಗಿ ಈ ದಿನದಲ್ಲಿ ದಾನ ವಸ್ತುಗಳು, ಸಾಲ ಕೊಡುವಂಥದ್ದು ಇಂಥದನ್ನು ಆದಷ್ಟು ಅವಾಯ್ಡ್ ಮಾಡಿ. ತಿರುಗಿ ಬರುತ್ತದೆ ಅಂತ ನಂಬಿಕೆ ಇರುವಂಥ ವ್ಯಕ್ತಿಗಳಿಗೆ ಮಾತ್ರ ಕೊಡುವಂಥದ್ದೇ ಉತ್ತಮ. ಅನುರಾಧ ಮುಗಿದ ನಂತರ ಬರೋದು ಜ್ಯೇಷ್ಠ ನಕ್ಷತ್ರ. ಅದು ಇವತ್ತು ಅಪಾಯಕಾರಿಯಾಗಿ, ಅಂದರೆ ಸಂಪತ್ತಿನ ನಾಶ ಅಂತಿದೆ. ಇದು ಸಂಜೆ 6 ಗಂಟೆ 2 ನಿಮಿಷದ ಮೇಲೆ. ಹಾಗಾಗಿ ಇವತ್ತಿನ ದಿನ ಪೂರ್ತಿ ಹೇಳ್ಕೊಳ್ಳುವಂತೆ ಇಲ್ಲ. ಅದರಲ್ಲೂ ಮಂಗಳವಾರ ಆದ್ದರಿಂದ ಗಮನ ಕೊಡಿ. ಮುಹೂರ್ತ ಕಾರ್ಯಗಳು, ಒಳ್ಳೆಯ ಕಾರ್ಯಗಳಿಲ್ಲ. ಕಾಮನಾಗಿ ಮಂಗಳವಾರದಲ್ಲಿ ಮಾಡೋದಿಲ್ಲ, ಆದರೂ ಇನ್ನೂ ಗಮನ ಕೊಡಬೇಕಾಗ್ತದೆ. ಈ ರೀತಿಯಾಗಿ ಇವತ್ತಿನ ದಿನದಲ್ಲಿ ಶ್ರೀ ವೈಷ್ಣವ ನರಸಿಂಹ ಚತುರ್ದಶಿ ಅಂತ ಅಂತಾರೆ ಇದನ್ನು. ವಡ ಸಾವಿತ್ರಿ ವ್ರತ. ಈ ರೀತಿಯಾದ ಈ ದಿನದಲ್ಲಿ ಕೆಟ್ಟ ದಿನ ಅಂತ ನಮಗೆ ಗೊತ್ತಿದೆ. ಇವತ್ತು ವೃಶ್ಚಿಕ ರಾಶಿ 5:53 ಇದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ 5:53 11:26 ಅನುರಾಧ ನಕ್ಷತ್ರದ 3ನೇ ಪಾದವಿದೆ. ಆನಂತರ ಸಂಜೆ 6:02 ಅನುರಾಧ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಅನುರಾಧ ನಕ್ಷತ್ರವೇ ಮುಗಿತದೆ. ಆನಂತರ ಜ್ಯೇಷ್ಠ ನಕ್ಷತ್ರ ಪ್ರಾರಂಭವಾಗಿ ರಾತ್ರಿ 12:36 ಜ್ಯೇಷ್ಠ ನಕ್ಷತ್ರದ 1ನೇ ಪಾದವಿದೆ. ರಾತ್ರಿ 12:36 ಮೇಲೆ ಬೆಳಗಾಗುವವರೆಗೂ, ಅಂದರೆ ಸೂರ್ಯೋದಯದವರೆಗೂ ಜ್ಯೇಷ್ಠ ನಕ್ಷತ್ರ 4ನೇ ಪಾದ. ಹಂಗಾಗಿ ನಾಳೆಯೂ ಜ್ಯೇಷ್ಠ ನಕ್ಷತ್ರ ಇರುತ್ತದೆ. ನಾಳೆ ರಾತ್ರಿ 8 ಗಂಟೆ 10 ನಿಮಿಷ 30 ಸೆಕೆಂಡ್ವರೆಗೂ ಜ್ಯೇಷ್ಠ ನಕ್ಷತ್ರವಿದೆ. ಈ ರೀತಿಯಾಗಿ ಇವತ್ತಿನ ನಕ್ಷತ್ರ ಪಾದಗಳನ್ನ ತಿಳ್ಕೊಳ್ಳೋಣ. ದಿನ ಸರಿಯಿಲ್ಲ, ಆದರೂ ಎಮರ್ಜೆನ್ಸಿಗೆ ಒಳ್ಳೆಯ ಸಮಯಗಳು ಬೇಕು ಅಂತ ನಾವು ಬೇಡ್ತೀವಲ್ಲ, ಆ ರೀತಿಯಾಗಿ ಇರೋದರಲ್ಲಿ ಶುಭ ಸಮಯವನ್ನು ಕೊಡೋಣ. ಇದು ಎಮರ್ಜೆನ್ಸಿಗೆ ಮಾತ್ರನೇ. ಆಸ್ಪತ್ರೆ, ಸರ್ಕಾರಿ ಉದ್ಯೋಗ, ಕೋರ್ಟ್ ಕೇಸು ಇಂಥದಕ್ಕೆ ಮಾತ್ರ. 10:45 ಮಧ್ಯಾಹ್ನ 3:30 ಇರೋದರಲ್ಲಿ ಒಳ್ಳೆಯ ಸಮಯ. ಸಂಜೆ 5:11 ರಾತ್ರಿ 9:05 ಇರೋದರಲ್ಲಿ ಒಳ್ಳೆಯ ಸಮಯ. ರಾತ್ರಿ 11:02 12:10 ಒಂದು ಸಮಯ. ಮತ್ತು ರಾತ್ರಿ 1:54 2:20 ಒಂದು ಸಮಯ. ಅದೇ ಥರನೇ ರಾತ್ರಿ, ಅಂದರೆ ಬೆಳಗಿನ ಜಾವ 4:12 ಗಂಟೆಯಿಂದ ಬೆಳಗ್ಗೆವರೆಗೂ ಶುಭವಾಗಿದೆ. ಅಂದರೆ 4 ಗಂಟೆ 12 ನಿಮಿಷದಿಂದ. ಇವತ್ತು ಇರೋದರಲ್ಲೇ ಅನಾನುಕೂಲದ ಸಮಯ ಅಂತ ನೋಡಿದ್ರೆ, ಇವತ್ತು ಮೇಷರಾಶಿಯವರಿಗೆ ಚಂದ್ರಾಷ್ಟಮವಿದೆ, ತಿಳ್ಕೊಳ್ಳಿ. 6:16 8:28 ಮೃತ್ಯು. ಅದರ ಕಂಟಿನ್ಯೂ ಆಗಿ 8:27 9:19 ದುರ್ಮುಹೂರ್ತ. ಆದ್ದರಿಂದ ಈ ಬೆಳಗ್ಗೆಯಿಂದ 9:19 ಸಮಯ ಉತ್ತಮವಾಗಿಲ್ಲ. ಇದರ ಜೊತೆಯಲ್ಲೇ 9:06 10:43 ಯಮಕಂಡ ಕಾಲ. ಹಂಗಾಗಿ 10:43 ಶುಭವೇ ಇಲ್ಲ ಬೆಳಗ್ಗೆಯಿಂದ. ಮಧ್ಯಾಹ್ನ 3:32 ಸಂಜೆ 5:09 ರಾಹು ಕಾಲ. ರಾತ್ರಿ 9:07 ರಾತ್ರಿ 11 ಗಂಟೆವರೆಗೂ ಮೃತ್ಯು. ರಾತ್ರಿ 9:32 10:56 ವಿಷಕಾಲ.
ಈ ರೀತಿ ಕಂಟಿನ್ಯೂ ಆಗಿ ಅಂದರೆ ಡಬಲ್ ಆಗಿ ಒಂದು ಟೈಮಲ್ಲಿ ಮೃತ್ಯು ವಿಷವೂ ಸೇರುತ್ತದೆ. ಅದೇ ಥರ ರಾತ್ರಿ 12 ಗಂಟೆ 8 ನಿಮಿಷದಿಂದ 1:52ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಆನಂತರ ರಾತ್ರಿ ಅಂದರೆ ಲೇಟ್ ನೈಟ್ 2 ಗಂಟೆ 22 ನಿಮಿಷದಿಂದ 4 ಗಂಟೆ 10 ನಿಮಿಷದವರೆಗೂ ಮೃತ್ಯು ಇದೆ. ಇಂಥ ಸಮಯಗಳಲ್ಲಿ ಯಾವುದನ್ನು ಪ್ರಾರಂಭ ಮಾಡಬೇಡಿ. ದಿನವೂ ಉತ್ತಮವಾಗಿಲ್ಲ. ಆದ್ದರಿಂದ ಇವತ್ತಿನ ದಿನಕ್ಕೆ ತಾರಾ ಚಂದ್ರಬಲ ಇಲ್ಲ. ಯಾಕೆಂತಂದರೆ ಯಾವ ಸಮಯವಾದರೂ ಅಪಾಯಕಾರಿ ಸಮಯವೇ. ಇರೋದರಲ್ಲಿ ಒಳ್ಳೆಯ ಸಮಯ ಅಂತ ನಾವು ಕೊಟ್ಟಿರೋ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.